ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನ ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರ. ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ
ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರಾ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರಾ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ ಇನ್ಸ್ಟಾ ಖಾತೆಯಿಂದ ಈ ಪೋಸ್ಟ್ ಮಾಡಲಾಗಿತ್ತಂತೆ. ಹೇಳ್ಬಿಟ್ಟು ಈ ಥರ ನಾವು ರಿವೆಂಜ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು. ಅಂದರೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ರಾಜ್ಯದಲ್ಲಿ? ಹಾಗಾದರೆ ಇವರು ಮಾರ್ಚ್ 31ನೇ ತಾರೀಕು ಫೋಟೋ ಹಾಕಿ ಹೇಳ್ಬಿಟ್ಟು ಆಮೇಲೆ ಹೊಡೆದು ಸಾಯಿಸ್ತಾರೆ ಅಂತಂದರೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸುಹಾಸ್ ಹತ್ಯೆಗೆ ಮಾರ್ಚ್ 31ರಂದೇ ಸ್ಕೆಚ್ ಹಾಕಿದ್ರಾ? ಇದೇ ವರ್ಷ 2025ರ ಮಾರ್ಚ್ 31ರಂದೇ ಸ್ಕೆಚ್ ಹಾಕಲಾಗಿತ್ತು ಅಂತ ಹೇಳಲಾಗಿತ್ತು. ಅದನ್ನ ಹೀಗೆ ಮಾಡ್ತಿದ್ದೀವಿ ಅಂತ ಸುಹಾಸ್ ಫೋಟೋವನ್ನು ಹಾಕಿ ಪೋಸ್ಟ್ ಮಾಡಿದ್ರು ಕೂಡ. ಸುಹಾಸ್ ಫೋಟೋವನ್ನು ಹಾಕಿ ರಿವೆಂಜ್ ಸೂನ್ ಅಂತ ಕೂಡ ಬರೆದು ಪೋಸ್ಟ್ ಮಾಡ್ಕೊಂಡಿದ್ರಂತೆ. ಟಾರ್ಗೆಟೆಡ್ ಕಿಲ್ಲಿಂಗ್ ಇದು. ಟಾರ್ಗೆಟ್ ಕಿಲ್ಲರ್ 03 ಅನ್ನುವ